ಆತ್ಮೀಯ ವೀಕ್ಷಕರೇ, ತಮಗೆ ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕನ್ನಡ ನಾಡು ನುಡಿ ಭಾಷೆ ಇವುಗಳಿಗೆ ಸಾಕಷ್ಟು ಜನ ತಮ್ಮ ಅವಿರತ ಶ್ರಮವನ್ನು ವಹಿಸಿ ಸಾಕಷ್ಟು ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ. ಇಂಥದ್ದೇ ಸಾಲಿನಲ್ಲಿ ಕಾನಶ್ರೀ ಅವರು ಕೂಡ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಸೊ ಇವತ್ತಿನ ಸಂದರ್ಶನದಲ್ಲಿ ಕಾನಶ್ರೀ ಅವರ ಜೀವನ ಮತ್ತು ಕನ್ನಡದ ಒಂದು ನಾಡಿಗೆ, ಕನ್ನಡದ ಒಂದು ನುಡಿಗೆ ಎಷ್ಟೆಲ್ಲ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನ ಈ ಒಂದು ಇಂಟರ್ವ್ಯೂದಲ್ಲಿ ತಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಅದೇ ರೀತಿ ಕಾನಶ್ರೀ ಅವರ ಬಗ್ಗೆ ಪುಟ್ಟವಾಗಿ ಹೇಳಬೇಕಾದ್ರೆ, ಕಾನಶ್ರೀ ಇದ್ದಲ್ಲಿ ಕನ್ನಡ ಅನ್ನುವಂಥ ಮಾತು ಸಾಕಷ್ಟು ಪ್ರಚಲಿತವಾಗಿದೆ. ಸೊ ಅದರಂತೆ ಅವರ ಒಂದು ಕೊಡುಗೆ ಅಪೂರ್ವವಾದದ್ದು, ಅಮೋಘವಾದದ್ದು ಅಂತಲೂ ಕೂಡ ಹೇಳ್ಬೋದು. ಸೊ ಹುಟ್ಟಿನಿಂದ ಅಂಗವಿಕಲರಾದ್ರೂ ಕೂಡ ಅದು ಕಿಂಚಿತ್ತು ತೊಂದರೆ ಆಗದೆ ತಮ್ಮ ಸಾಧನೆಯ ಒಂದು ಶಿಖರವನ್ನು ಹೇರಿ ಸಾಕಷ್ಟು ಜನರಿಗೆ ಒಂದು ಪ್ರಭಾವವನ್ನು ಬೀರಿದ್ದಾರೆ, ಸಾಕಷ್ಟು ರೀತಿಯ ಒಂದು ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂತ ಸಮಯ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಆರಾಮ್ ಸರ್. ಮತ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳಪ್ಪ. ಮೊದಲನೇದಾಗಿ ನಾನು ನಿಮ್ಗೆ ಕೇಳ್ಬೇಕಂತ ಒಂದು ಪ್ರಶ್ನೆ ಏನಂತಂದ್ರೆ, ತಾವು ಕೇವಲ ಬ್ಯಾಂಕ್ ನೌಕರರಾಗಿದ್ದರೆ ಬಹುಶಃ ಇಷ್ಟೆಲ್ಲ ಹೆಸರು ಒಂದು ಸಾಹಿತ್ಯಕ್ಕೆ ಆಗಿರ್ಬೋದು, ನಾಟಕ ಕ್ಷೇತ್ರಕ್ಕೆ ಆಗಿರ್ಬೋದು, ಅಥವಾ ಕನ್ನಡ ಒಂದು ಸೇವೆ ಮಾಡುವಂತ ಒಂದು ಭಾಗ್ಯ, ಒಂದು ಜನರ ಪ್ರೀತಿ ಅಭಿಮಾನ ಇಷ್ಟೆಲ್ಲ ಸಿಗೋದಿಕ್ಕೆ ಕಷ್ಟ ಆಗ್ತಿತ್ತೇನೋ ಅಂತ ಒಂದು ಮಾತು ನಮ್ಗೆ ಯಾವಾಗ ಮೂಡ್ತಾ ಇರ್ತದೆ. ಸೊ ತಾವೇನ್ ಹೇಳ್ತೀರಿ ಸರ್? ಖಂಡಿತ. ನಾನು ಬ್ಯಾಂಕ್ ನೌಕರರಾಗಿದ್ರೆ ನಾನು ನನ್ನ ಸಂಸಾರ, ಮಕ್ಕಳು ಅಂತ ಹೇಳಿ ನಾನು ಜೀವನ ಮಾಡ್ಬಿಡ್ತಿದ್ದೆ. 4 ಜನಕ್ಕೆ ನನ್ನ ಪರಿಚಯ ಕೂಡ ಆಗ್ತಿರ್ಲಿಲ್ಲ. ನಾನು ಕನ್ನಡ ಸಾಹಿತ್ಯ, ರಂಗಭೂಮಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿಂದ ಜನ ನಾನು ಇವತ್ತು ಗುರುತಿಸುವಂತ ಒಂದು ಅವಕಾಶ ಆಗಿದೆ ನನಗೆ ಇವತ್ತು. ಓಕೆ. ಬಿಡುವು ಕೇಳದ ಕಾನಶ್ರೀ ಅನ್ನುವಂತ ಒಂದು ಮಾತು ಚಾಲ್ತಿಯಲ್ಲಿದೆ. ಸೊ ಇವಾಗ ಕುಟುಂಬ ಸದಸ್ಯರಾದ್ರು ಇವಾಗ ಬಿಡುವು ತಗೊಳ್ಳಿ ಅಥವಾ ಇವಾಗ ಫ್ರೀ ಆಗಿ ಅಂತ ಹೇಳ್ಬಿಟ್ಟು ಏನಾದ್ರು ಹೇಳ್ತಿದಾರ? ಹಂಗೆ ಖಂಡಿತ ನಮ್ಮ ಮನೆಗೆ ಯಾವತ್ತು ಆ ಮಾತೇ ಬಂದಿಲ್ಲ ನಮ್ಗೆ. ಓಕೆ. ನಮಗೆ ನನ್ನ ಇಡೀ ಜೀವನದಲ್ಲಿ ನಾನು ಮಾಡೋ ಕೆಲಸಕ್ಕೆ ನಮ್ಮ ಕುಟುಂಬ ನನಗೆ ಯಾವಾಗ್ಲೂ ಬೆಂಬಲವಾಗಿ ನಿಂತ್ಕೊಳ್ತು. ನನ್ನ ಶ್ರೀಮತಿಯವರು ಕೂಡ ಅಷ್ಟೇನೆ, ಅವರು ಕೂಡ ನನಗೆ ಯಾವಾಗ್ಲೂ ಬೆಂಬಲವಾಗಿದ್ರು. ನನ್ನ ಮಕ್ಕಳು ಅಷ್ಟೇನೆ ಅದೇ ರೀತಿ ಬೆಂಬಲವಾಗಿದ್ದಾರೆ. ಮತ್ತೆ ನಾನು ಮಾಡೋ ಯಾವ ಕೆಲಸಕ್ಕೂ ಯಾವತ್ತೂ ಅಡ್ಡಿ ಆಗಿಲ್ಲ ಮತ್ತು ಯಾವಾಗ್ಲೂ ಪ್ರೋತ್ಸಾಹನೇ ಕೊಡ್ತಾ ಬಂದಿದ್ದಾರೆ ವಿನಃ ಯಾವತ್ತೂ ಅಡ್ಡಿಪಡಿಸಿದಂತದ್ದು ಇಲ್ವೇ ಇಲ್ಲ ನಮ್ಗೆ. ಆದ್ರಿಂದಲೇ ನಾನು ಇಷ್ಟೊಂದು ಕೆಲಸ ಮಾಡಕ್ಕೆ ಸಾಧ್ಯ. ಕಾನಶ್ರೀ ಅವರು ಕೆಲಸ ಮಾಡಿದ್ದು ಮೈಸೂರು ಬ್ಯಾಂಕ್ ಅಲ್ಲಿ, ಆದ್ರೂ ಕನ್ನಡಕ್ಕೋಸ್ಕರ ಒಂದು ರಿಸರ್ವ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ರು ಅಂತ ಮಾತು ಕೂಡ ಕೇಳ್ಪಡ್ತಾ ಇರ್ತೀವಿ ಸರ್. ಕನ್ನಡ ಅಂದಿದ ತಕ್ಷಣ ನಮಗೆ ಮೂಡ್ ಬರುವಂತ ಒಂದು ಯೋಚನೆ ಅಥವಾ ಒಂದು ಭಾವನೆ ಯಾವ ತರದಂತ? ಇವಾಗ ನಮಗೆ ತಾಯಿನಾಡು ಹೇಗೆ ನಾವೆಲ್ಲ ಪ್ರೀತಿ ಮಾಡ್ತೀವೋ, ತಾಯಿ ನುಡಿ ಕೂಡ ನಮ್ಗೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ನಾವೆಲ್ಲವೂ ಅದಕ್ಕೆ ತುಂಬಾ ಅನಾಧಾರವಾಗಿದ್ದಂತ ಕಾಲದಲ್ಲಿ ಬಂದದ್ದು. ನಾವು ವಿದ್ಯಾರ್ಥಿಗಳಾಗಿದ್ದಾಗೂ ಕೂಡ ಕನ್ನಡಕ್ಕೆ ಒಂದು ಮಾನ್ಯತೆ ಅನ್ನೋದು ಸಿಕ್ಕಿರ್ಲಿಲ್ಲ. ಅವತ್ತು ಕನ್ನಡ ಮೇಷ್ಟ್ರನ್ನ ಕಪಂಡಿತರು ಅಂತ ಹೇಳಿ ಕರೀತಾ ಇತ್ತು. ಆ ರೀತಿ ವಾತಾವರಣದಲ್ಲಿ ಬೆಳೆದು ಬಂದು ನಮ್ಗೆ ನಮ್ಮ ಭಾಷೆಯನ್ನು ಯಾಕೆ ನಾವು ಮುಂದೆ ತಗೊಂಡು ಹೋಗ್ಬಾರ್ದು ಅಂತಕ್ಕಂಥ ಒಂದು ಹಠ ಮತ್ತು ಛಲ ಬಂತು. ಆ ಹಠ ಮತ್ತು ಛಲದಿಂದಲೇ ನಾನು ಕನ್ನಡದ ಕೆಲಸವನ್ನ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿಕೊಂಡು ನಾನು ಮುಂದುವರೆದೆ. ನಾನು ವಿದ್ಯಾರ್ಥಿ ಆಗಿದ್ದಾಗ್ಲೂ ಕೂಡ ಶುರು ಮಾಡಿದಂತ ಕೆಲಸ ಇವತ್ತಿಗೂ ಇನ್ನ ನಿಂತಿಲ್ಲ. ಕಾನಶ್ರೀ ಅವರು ಕನ್ನಡದ ಒಂದು ವಿಚಾರಕ್ಕೆ ಯಾವಾಗ ಸದಾ ಮುಂದೆ ನಿಲ್ತಿರ್ತಾರೆ. ಸೊ ಆದ್ರೆ ಕನ್ನಡದ ಕಿಚ್ಚು ಅನ್ನೋದು ಯಾವಾಗಿಂದ ಶುರುವಾಯ್ತು ಅನ್ನೋದು ತುಂಬಾ ಜನಕ್ಕೆ ಒಂದು ಪ್ರಶ್ನೆಯಾಗಿ ಮೂಡ್ತಾ ಇರ್ತದೆ. ಸೊ ನಿಮ್ಮ ಒಂದು ಹುಟ್ಟಿನ ಒಂದು ವಾತಾವರಣ ಯಾವ ತರ ಇತ್ತು, ನಿಮ್ಮ ಬಾಲ್ಯ ಯಾವ ತರ ಇತ್ತು ಅಂದ್ರೆ ಸಾಕಷ್ಟು ಜನಕ್ಕೆ ಇನ್ನು ಗೊತ್ತಾಗ್ಬೇಕಾಗಿದೆ ಸರ್. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ನಮ್ಮ ಬಾಲ್ಯ ನಮ್ದು ಬಹಳ ಅತ್ಯಂತ ಕಡು ಬಡತನದಲ್ಲಿ ಬಂದದ್ದು. ನಮ್ಮ ತಂದೆಯವ್ರಿಗೆ ಯಾವುದೇ ನಿಶ್ಚಿತವಾದಂತ ಒಂದು ಸಂಬಳ ಇರ್ಲಿಲ್ಲ, ಒಂದು ಕೆಲಸ ಇರ್ಲಿಲ್ಲ. ಅವರು ಎಕ್ಸೈಸ್ ಕಾಂಟ್ರಾಕ್ಟರ್ ಹತ್ರ ಗುಮಾಸ್ತರ ಕೆಲಸ ಮಾಡ್ತಿದ್ರು. ಬಹುಶಃ ನನಗೆ ನೆನಪಿರೋ ಹಾಗೆ ಅವ್ರಿಗೆ ಒಂದು ತಿಂಗಳಿಗೆ ಬರ್ತಾ ಇದ್ದಂತ ಸಂಬಳ 100 ರೂಪಾಯಿ. ಆ ಕಾಲಕ್ಕೆ 100 ರೂಪಾಯಿ ಬರ್ತಾ ಇತ್ತು ಆ ಕಾಲದಲ್ಲಿ ನಮ್ಗೆ. ಆ ಸಂಬಳದಲ್ಲಿ ನಾವು 8 ಜನ ಮಕ್ಕಳು, ನಮ್ಮ ತಂದೆ 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ಈ ಬಡತನದಲ್ಲಿ ಬಂದಿದ್ರಿಂದ ನಮಗೆ ಸ್ವಾಭಿಮಾನ ಅನ್ನೋದು ತಂತಾನಾಗಿ ನಮಗೆ ಮೂಡಿ ಬಂದಿದ್ದು. ಆ ಸ್ವಾಭಿಮಾನದ ಹಠಕ್ಕೋಸ್ಕರವೇ ನಾನು ಎಲ್ಲಾ ಸಂಘಟನೆಗಳಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದೆ. ನಾನು ಟ್ರೇಡ್ ಯೂನಿಯನ್ ಬರೋಕ್ಕೂ ಕೂಡ ಅದೇ ಮೂಲ ಕಾರಣ ನನಗೆ. ಅದರಿಂದ ಜೀವನಕ್ಕಾಗಿ ನನಗೆ ಬ್ಯಾಂಕ್ ಕೆಲಸ ಮುಖ್ಯವಾಗಿತ್ತೇ ವಿನಃ ನನ್ನ ಜೀವನದ ಉದ್ದೇಶಗಳಿಗೆ ನನಗೆ ಕನ್ನಡ ಮತ್ತು ಸಂಘಟನೆ ಇವೆರಡೂ ನನಗೆ ಅತ್ಯಂತ ಮುಖ್ಯವಾದಂತ ಕೆಲಸ ಆಗಿತ್ತು. ಅದರಿಂದಲೇ ನಾನು ಸಂಘಟನೆಗಳ ಜೊತೆಯಲ್ಲೇ ನಾನು ಬೆಳೆದು ಬಂದೆ. ಈಗ ಸಂಘಟನೆ ಇನ್ನೊಂದು ವಿಚಾರ ನನಗೆ ನೆನಪು ಬಂತು.
ನಿಮ್ಮ ಸಂಘಟನೆಗೆ ಪ್ರೇರಣೆ ನೀಡಿದ್ದು ವೆಂಕಟರಾಮ್ ಅವರು ಮತ್ತೆ ರಾಮ್ ಮೋಹನ್ ಲೋಹಿಯಾ ಅವರು ತುಂಬಾ ಪ್ರಭಾವ ಬೀರಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅವರ ಒಂದು ವಿಚಾರಗಳು ನಿಮ್ಗೆ ಯಾವ ತರ ಮೈಗೂಡಿಸ್ಕೊಂಡ್ರಿ ಸರ್? ನಾನು ಇನ್ನ ವಿದ್ಯಾರ್ಥಿ ಆಗಿದ್ದಾಗ್ಲೇನೆ ಮೈಸೂರಲ್ಲಿ ದಸರಾ ಕಾರ್ಯಕ್ರಮ ನಡೆಯುತ್ತೆ, ನಿಮ್ಗೆಲ್ಲ ಗೊತ್ತಲ್ಲ. ಆ ದಸರಾ ಕಾರ್ಯಕ್ರಮದಲ್ಲಿ ಮಹಾರಾಜರನ್ನ ಕೂಡಿಸಿ ಜಂಬೂ ಸವಾರಿ ಮಾಡ್ತಾ ಇದ್ರು ಆ ಕಾಲದಲ್ಲಿ. ಇವಾಗ ಭುವನೇಶ್ವರಿ ವಿಗ್ರಹವನ್ನು ಇಟ್ಟು ಇವತ್ತು ಜಂಬೂ ಸವಾರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆವಾಗ ಮಹಾರಾಜರನ್ನೇ ಕೂಡಿಸಿ ಮೆರವಣಿಗೆ ಮಾಡ್ತಾ ಇದ್ರು. ಅದನ್ನ ವಿರೋಧಿಸಿ ಅವಾಗ ಸೋಷಿಯಲಿಸ್ಟ್ ಪಾರ್ಟಿ ಅಂತ ನಮ್ಮ ಶಾಂತವೇರಿ ಗೋಪಾಲ್ ಗೌಡ್ರ, ನೀವೆಲ್ಲರೂ ಕೇಳಿಸ್ತೀರಾ ಹೆಸರನ್ನ, ಶಾಂತವೇರಿ ಗೋಪಾಲ್ ಗೌಡ್ರ ಸೋಷಿಯಲಿಸ್ಟ್ ಪಾರ್ಟಿಯ ಎಲ್ಲ ಸದಸ್ಯರು ಕೂಡ ಅವತ್ತು ಜಂಬೂ ಸವಾರಿ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರು ಮೈಸೂರಲ್ಲಿ. ಆ ಒಂದು ಕಿಚ್ಚಿದೆಯಲ್ಲ, ನಾವೆಲ್ಲ ಪ್ರಜಾಪ್ರಭುತ್ವವಾದಿಗಳು, ರಾಜರನ್ನ ನಾವು ಪೂಜೆ ಮಾಡ್ತಕ್ಕಂತ ಸ್ಥಿತಿನಲ್ಲಿ ನಾವಿಲ್ಲ, ಇವತ್ತು ನಾವು ಇರಬಾರ್ದು ಕೂಡ ಅಂತ ಹೇಳಿ ಅವತ್ತು ಅವರು ಪ್ರೊಟೆಸ್ಟ್ ಮಾಡಿದ್ರು. ಅದಕ್ಕೆಲ್ಲ ನಮ್ಮ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಮಾರ್ಗದರ್ಶನ ಮತ್ತು ಅವರ ಚಿಂತನೆ ಕಾರಣವಾಗಿತ್ತು. ಕರ್ನಾಟಕದಲ್ಲಿ ನಮ್ಮ ಶಾಂತವೇರಿ ಗೋಪಾಲ್ ಗೌಡರು ಮತ್ತು ಅವರ ಸಮಾಜವಾದಿ ಪಕ್ಷ ಈ ಕೆಲಸವನ್ನ ಬಹಳ ಹಠದಿಂದ ಮತ್ತು ಛಲದಿಂದ ಮಾಡ್ಕೊಂಡ್ ಬಂದ್ರು. ಆ ಒಂದು ಇನ್ಸಿಡೆಂಟ್ ನಮ್ಮ ಮನಸ್ಸಿನಲ್ಲಿ ಬಹಳ ಬೇರೂರ್ತು. ಹೌದು, ನಾವು ಬರೀ ವ್ಯವಸ್ಥೆ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡೋದಲ್ಲ, ವ್ಯವಸ್ಥೆಯ ವಿರುದ್ಧ ನಿಜವಾದಂತಹ ಒಂದು ಪ್ರಜಾಪ್ರಭುತ್ವದ ದಾರಿನಲ್ಲಿ ನಾವು ನಡೀಬೇಕು ಅನ್ನೋ ಕಾರಣದಿಂದ ನಾವು, ನನಗ ಸ್ಫೂರ್ತಿ, ನಾನಿನ್ನ ಮಾಧ್ಯಮಿಕ ಶಾಲೆಯ 4ನೇ ಕ್ಲಾಸು 5ನೇ ಕ್ಲಾಸು ಓದ್ತಾ ಇದ್ದು ಅಂತ ನಾನು. ಆ ದಿನದಿಂದ ನನಗೆ ಆ ಸ್ಫೂರ್ತಿ, ಅವರಿಬ್ಬರು ಮಹನೀಯರು, ನಮ್ಮ ಭಾವ ಅವರು ಎಸ್ ವೆಂಕಟರಾಮ್ ಅಂತ, ಅವರು ಇಡೀ ದೇಶಕ್ಕೆ ಮಾದರಿಯ ಕಾರ್ಮಿಕ ಮುಖಂಡರಾಗಿದ್ದು ನಮ್ಮ ದೇಶವನ್ನ ಪ್ರತಿನಿಧಿಸಿದ್ದು. ಇದರಲ್ಲಿ ಅವರು ವಿಶ್ವಸಂಸ್ಥೆಯ ಕಾರ್ಮಿಕ ಸಮ್ಮೇಳನದಲ್ಲಿ ನಮ್ಮ ಇಂಡಿಯಾವನ್ನ ಪ್ರತಿನಿಧಿಸಿದ್ರು. ಹೆಚ್ಚು ಕಡಿಮೆ ನಾನು ಅವರ ಮನೆಯಲ್ಲೇ ಬೆಳೆದಿದ್ರಿಂದ ನನಗೆ ಅವೆಲ್ಲವೂ ಸ್ವಾಭಾವಿಕವಾಗಿ ನನಗೆ ಬಂತು. ನಂತರ ಸರ್, ಈಗ ಅವರಿಬ್ರು ಒಂದು ಪ್ರಭಾವ ನಿಮಗೆ ಒಂದು ರೀತಿಯ ಮೈಗೂಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತು. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನಿಮ್ಮ ಒಂದು ಹೋರಾಟಕ್ಕೆ ಒಂದು ರೀತಿಯ ಕಿಚ್ಚನ್ನ ಹಚ್ಚಿದ್ರು ಅನ್ನೋಂಥ ಒಂದು ವಿಚಾರ ಕೂಡ ನಾನು ಕೇಳ್ಪಟ್ಟೆ. ಸೊ ಅದ್ರ ವಿಚಾರವಾಗಿ ಹೇಳೋದಾದ್ರೆ ಸರ್, 1955-60 ದಶಕದಲ್ಲಿ ಕನ್ನಡ ಅವಾಗಿನ್ನ ಮೈಸೂರು ಸಂಸ್ಥಾನವೇ ಆಗಿದೆ. ಮೈಸೂರು ಸಂಸ್ಥಾನವಾಗಿದ್ದಂತ ಸಂದರ್ಭದಲ್ಲಿ ಕನ್ನಡದಲ್ಲಿ 10 ಚಿತ್ರಗಳು ವರ್ಷಕ್ಕೆ ಬರ್ತಾ ಇರ್ಲಿಲ್ಲ, 10 ಚಿತ್ರ ಕೂಡ ಬರ್ತಿರ್ಲಿಲ್ಲ. ಆವಾಗ ಬೇರೆ ಭಾಷೆನವರು ನಮ್ಮ ಕಲಾವಿದರನ್ನ, ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ, ಹರಡಿ, ಇವರೆಲ್ಲ ಒಂದು 5-6 ಜನರ ಗುಂಪು ಬೇರೆ ಭಾಷೆಯ ಚಿತ್ರಗಳಿಗೆ ನೀವು ಬನ್ನಿ, ಡಬ್ಬಿಂಗ್ ಮಾಡ್ಕೊಡಕ್ ಬನ್ನಿ ಅಂತ ಹೇಳಿ ಅವ್ರನ್ನ ಆಹ್ವಾನ ಮಾಡಿದ್ರು. ಈ ಇಷ್ಟು ಜನ ಕಲಾವಿದರು ಅವಾಗ ಅದನ್ನು ವಿರೋಧ ಮಾಡಿದ್ರು. ನಾವು ಡಬ್ಬಿಂಗ್ ಬರಲ್ಲ, ನಾವೇನಿದ್ರು ನಮ್ಮ ಕನ್ನಡದಲ್ಲೇ ನಮ್ಮ ಚಿತ್ರಗಳನ್ನು ಮಾಡ್ತೀವಿ ಅಂತ ಹೇಳಿ ಅವರು ವಿರೋಧ ವ್ಯಕ್ತಪಡಿಸಿದ್ರು. ಅದು ಒಂದು ದೊಡ್ಡ ಸುದ್ದಿ ಆಗಿತ್ತು ಆ ಕಾಲದಲ್ಲಿ. ಆ ಕಾಲದಲ್ಲಿ ರಾಜ್ಕುಮಾರ್ ಅವ್ರಿಗಾಗ್ಲಿ, ಬಾಲಕೃಷ್ಣ ಅವ್ರಿಗಾಗ್ಲಿ ಅವ್ರಿಗೇನು ದೊಡ್ಡ ಸಂಭಾವನೆ ಬರ್ತಿತ್ತು ಅಂತೇನಿಲ್ಲ. ಅವ್ರ ಜೀವನವೂ ಕೂಡ ಅತ್ಯಂತ ಬಡತನದಲ್ಲಿ ಅವ್ರು ಇದ್ದಿದ್ದು. ಅವರು ಕಲಾವಿದರು, ರಂಗಭೂಮಿಯಿಂದ ಬಂದಂತವ್ರಾಗಿದ್ರಿಂದ ಅವ್ರಿಗೇನು ಹೊಟ್ಟೆಪಾಟ್ ನಡೆದ್ರೆ ಸಾಕಪ್ಪ ಅನ್ನೋ ಸ್ಥಿತಿನಲ್ಲೇ ಇದ್ರು. ಅಂತ ಸ್ಥಿತಿಯಲ್ಲೂ ಕೂಡ ಅವರು ಕನ್ನಡಕ್ಕಾಗಿ ನಾವು ಬೇರೆ ಭಾಷೆಯಲ್ಲಿ ಮಾಡಲ್ಲ, ನಾವು ದುಡ್ಡುಗೋಸ್ಕರ ಯಾವತ್ತು ಮಾಡೋದಿಲ್ಲ ಅಂತ ಹೇಳಿ ಅವ್ರು ಯಾವತ್ತು ಪ್ರೊಟೆಸ್ಟ್ ಮಾಡಿದ್ರು, ಅವತ್ತೆಲ್ಲ ನಮ್ಮಂತ ಯುವಕರಿಗೆ ಅದು ಒಂದು ಆದರ್ಶ ಆಯ್ತು. ಸೊ ನನಗೆ ಅನ್ಸಿದ್ದೇನೆ ಸರ್, ನೀವು ಫಿಸಿಕಲ್ ಚಾಲೆಂಜ್ ಅಂತ ನನಗೆ ಅನಿಸ್ತಾನೆ ಇಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ನೀವು ಮಾಡಿರೋಂಥ ಸೇವೆಗಳಿಗೆ, ನೀವು ಮಾಡಿರೋಂಥ ಒಂದು ಸಾಧನೆಗೂ ಅದಕ್ಕೆ ಕಂಪ್ಯಾರಿಸನ್ ಮಾಡ್ಕೊಂಡಾಗ ನೀವು ಫಿಸಿಕಲ್ ಚಾಲೆಂಜ್ ಅಂತ ಹೆಂಗೆ ಅನ್ಸಕ್ಕೆ ಸಾಧ್ಯ ಆಗುತ್ತೆ ಜನಕ್ಕೆ ಆಗ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿಮ್ಮ ಒಂದು ವಿಚಾರದಲ್ಲಿ ಪ್ರಥಮಗಳ ರೂವಾರಿ ಅನ್ನೋದು ಕೂಡ ನಾನು ಕೇಳ್ಪಟ್ಟಿದ್ದೀನಿ, ಸಾಕಷ್ಟು ಜನ ಅಭಿಪ್ರಾಯ ಕೂಡ ಪಟ್ಟಿದ್ದಾರೆ. ಸೊ ಎಲ್ಲಾ ವಿಚಾರಗಳು ನೀವು ಪ್ರಥಮ. ಇನ್ಫ್ಯಾಕ್ಟ್ ನೀವು ಸ್ಕೂಲ್ ಬೇಸ್ ಅಲ್ಲಿ ಓದ್ಬೇಕಾದ್ರೂ ಕೂಡ ದೊಡ್ಡಬಳ್ಳಾಪುರದಲ್ಲಿ ಅನ್ಸುತ್ತೆ, ಐ ಥಿಂಕ್ ಅಲ್ಲಿ ಕೂಡ ಚರ್ಚಾ ಸ್ಪರ್ಧೆಗಳಿರ್ಬೋದು, ಸಾಕಷ್ಟು ಒಂದು ವಿಚಾರ ಸಂಕಿರಣಗಳೆಲ್ಲ ಭಾಗವಹಿಸ್ತಾ ಸಾಕಷ್ಟು ಬಹುಮಾನಗಳು ಕೂಡ ತಗೊಳ್ತಾ ಇದ್ರಿ ಅಂತ ವಿಚಾರ ಕೇಳ್ಪಟ್ಟೆ. ಸೊ ಆ ಒಂದು ಡೇಸ್ ಬಗ್ಗೆ ಮಾತಾಡಿದ್ರಿ ಸರ್. ನಾನು ಪ್ರೈಮರಿ ಶಾಲೆ ಓದಿದ್ದು ಒಂದೇ ಒಂದು ಶಾಲೆ ನಾನು ಓದೇ ಇಲ್ಲ. ಯಾಕೆಂದ್ರೆ ನಮ್ಮ ತಂದೆಯವರ ಕೆಲಸ ಒಂದು ವರ್ಷ ಒಂದೇ ಊರಲ್ಲಿ ಇರ್ತಾ ಇರ್ಲಿಲ್ಲ. ಆವಾಗ ಒಂದೊಂದು ಊರಲ್ಲಿ ಒಂದೊಂದು ತರಗತಿನಲ್ಲಿ ಓದ್ತಾ ಇದ್ದೆ ನಾನು. ನನ್ನ 4ನೇ ತರಗತಿ ಬರುವಷ್ಟೊತ್ತಿಗೆ, 3ನೇ ತರಗತಿ ಬರುವಷ್ಟೊತ್ತಿಗೆ ನಾನು ಸೊನಗನಹಳ್ಳಿಗೆ ಬಂದೆ. ನಮ್ಮ ಹೊಸೂರಿನ ಪಕ್ಕದಲ್ಲಿ ಸೊನಗನಹಳ್ಳಿ ಇದೆಯಲ್ಲ, ಆ ಸೊನಗನಹಳ್ಳಿಗೆ ಬಂದ್ವಿ. ಸೊನಗನಹಳ್ಳಿಗೆ ಬಂದ ಮೇಲೆ ನಾವು 5ನೇ ತರಗತಿಗೆ ನಾವು ಬಂದ್ವಲ್ಲ, 5ನೇ ತರಗತಿಗೆ ನಾವು ಹೊಸೂರಿಗೆ ಬಂದ್ವಿ. ನಾವು ಮಿಡ್ಲ್ ಸ್ಕೂಲ್ ಶುರು ಮಾಡಿದ್ದೆ ನಾನು ಹೊಸೂರಲ್ಲಿ. HN ಅವರು ಓದಿದ್ರಲ್ಲ, ಅದೇ ಶಾಲೆಯಲ್ಲಿ ನಾನು ಕೂಡ ಓದಿದ್ದು ನಾನು.
ನನಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಅಥವಾ ನನಗೆ ಅಂಗವಿಕಲ ಅಂತಕ್ಕಂಥದ್ದು ಹ್ಮ್ ನನಗೆ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿ ಅವಾಗ ಜ್ಞಾಪಕ ಬರ್ಬೋದೇ ವಿನಃ ಓಕೆ ನನ್ನ ಇಡೀ ಜೀವಮಾನದಲ್ಲಿ ನಾನು ಅಂಗವಿಕಲ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇಲ್ಲ. ಓಕೆ ಓಕೆ ಹಾಗೆ ಅನ್ಕೊಂಡಿದ್ದಿದ್ರೆ ನಾನು ಏನ್ ಮಾಡ್ತಿದ್ದೋ ಗೊತ್ತಿಲ್ಲ ನನಗೆ. ನಾನು ಅದನ್ನ ಯಾವತ್ತೂ ನನ್ನ ಮನಸ್ಸಿಗೆ ಬಂದಿಲ್ಲ. ನನ್ನ ಜೊತೆಯಲ್ಲಿ ಇದ್ದಂಥವ್ರು ಕೂಡ ನನ್ನನ್ನು ಯಾವತ್ತೂ ಅವರ ದೃಷ್ಟಿಯಿಂದ ನಾನು ನೋಡಿಲ್ಲ ಕೂಡ. ಓಕೆ ಓಕೆ ಸಮನಾಗಿ ನೋಡಿದ್ರು, ಸಮನಾಗಿ ನನ್ನನ್ನು ಸ್ವೀಕಾರ ಮಾಡಿದ್ರು. ನಾನು ಮಾಡಿದ ಎಲ್ಲ ಕೆಲಸಗಳಿಗೂ ಕೂಡ ಅವರು ಬೆಂಬಲವಾಗಿ ನಿಂತ್ಕೊಂಡ್ರು. ಓಕೆ ಕೆಲವು ಕೆಲಸಗಳಿಗೆ ನಾನು ಮೊದಲಿಗೆ ಆಗಿರ್ಬಹುದು, ಎಸ್ ಅದು ನನಗೆ ಸಂತೋಷ ಕೊಡುತ್ತೆ ವಿನಃ ನನ್ನಿಂದಾನೇ ಆಯ್ತು ನಾನೇ ಅಂತ ಹೇಳಿ ಇವತ್ತಿಗೂ ನಾನು ಅದನ್ನ ಯಾವತ್ತೂ ಭಾವಿಸ್ತಿಲ್ಲ ನಾನು. ಓಕೆ ನಂತರ ನೀವು BA ಪದವಿ ಪಡೆಯೋದಕ್ಕೋಸ್ಕರ ಬೆಂಗಳೂರು ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ಗೆ ಸೇರ್ಕೊಳ್ತೀರಿ. ಸೊ ಅಲ್ಲಿ ಕೂಡ ಸಾಕಷ್ಟು ಒಂದು ವಿದ್ಯಾರ್ಥಿ ದೆಸೆಯಿಂದಲೇ ಸಾಕಷ್ಟು ಹೋರಾಟಗಳಲ್ಲಿ ಸಾಕಷ್ಟು ಪದವಿಗಳನ್ನ ತಗೊಂಡು ನೀವು ಹೋರಾಟಕ್ಕೆ ಇಳಿತೀರಿ. ಸೊ ಆ ಡೇಸ್ ಬಗ್ಗೆ ಸಾಕಷ್ಟು ಜನ ನಿಮ್ಮ ಒಂದು ಅಭಿಪ್ರಾಯಗಳಲ್ಲಿ ಪಾಸಿಟಿವ್ ಆಗಿ ಹೇಳ್ತಿದ್ರು. ಸೊ ಆ ಒಂದು ವಿಚಾರದಲ್ಲಿ ಮಾತಾಡೋದು ಸರ್. ಅವರು ನಮಗೆ, ನಾನು PUC ಓದೋದಕ್ಕೆ ನಾನು ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಬಂದಿದ್ದೆ ನಾನು. ಓಕೆ ಓಕೆ ಅವಾಗ ನಮಗೆ PUCಗೆ ಅಡ್ಮಿಷನ್ ಫೀಸು 20 ರೂಪಾಯಿ ಇತ್ತು. ಓಕೆ ಆ 20 ರೂಪಾಯಿ ಕೂಡ ನಮಗಿರ್ಲಿಲ್ಲ. ಆಗ G. ರಾಮೇಗೌಡರು ಅಂತ ದೊಡ್ಡಬಳ್ಳಾಪುರದಲ್ಲಿ MLA ಆದರು. ನಾನು ಹೈಸ್ಕೂಲು ಕೊನೆ ತರಗತಿನಲ್ಲಿ ಓದುವಾಗ ಆ ಎಲೆಕ್ಷನ್ ನಲ್ಲಿ ನಾನು ಅವ್ರಿಗೋಸ್ಕರ ಕೆಲಸ ಮಾಡಿದೆ ಅಂದ್ರೆ ಅವ್ರ ಆಫೀಸಲ್ಲಿ ಈ ಏನು ನಮ್ಮ ವೋಟರ್ ಲಿಸ್ಟ್ ಮಾಡ್ತಾರಲ್ಲ, ಅವಾಗ ಜೆರಾಕ್ಸ್ ಅದೆಲ್ಲ ಇರ್ಲಿಲ್ಲ. ಎಲ್ಲ ಕಾರ್ಬನ್ ಇಟ್ಕೊಂಡು ಬರೆಯೋದು, ಅದನ್ನ ಕಾಪೀಸ್ ಮಾಡೋದು, ಊರುಗಳಿಗೂ ಎಲ್ಲ ಮತ್ತೆ ಬೂತ್ಸ್ಗೆಲ್ಲ ಕೊಡುವಂತ ಕೆಲಸ ಇದ್ದಿದ್ದು. ಆ ಕೆಲಸ ಮಾಡೋದಕ್ಕೆ ನಾವು ಅಲ್ಲಿ ಸೇರ್ಕೊಂಡಿದ್ದ ಮಾಡ್ಕೊಂಡಿದ್ದ ನಮ್ಮ ಸಂಪತ್ ಅಯ್ಯಂಗಾರ್ ಅಂತ ನಮ್ಮ ಸ್ನೇಹಿತರು ದೊಡ್ಡಬಳ್ಳಾಪುರದವರು. ಅವ್ರು ಬಾರಯ್ಯ ನೀನು ಇಲ್ಲಿ ಕೆಲಸ ಮಾಡು ಅಂತ ಹೇಳಿ ಸೇರಿಸ್ಕೊಂಡ್ರು ಅವರು. ಸೊ ನನಗೆ ಒಂದು 20 ರೂಪಾಯಿ ಸಂಬಳ ಬಂತು. ಒಂದೂವರೆ ತಿಂಗಳು 2 ತಿಂಗಳು ಮಾಡಿದಾಗ ಒಂದು 20 ರೂಪಾಯಿ ಸಂಬಳ ಬಂತು. ನನ್ನ ಜೊತೆಲೇ ಕೆಲಸ ಮಾಡ್ತಿದ್ದು, ಅದನ್ನ ಏರಿಸ್ಕೊಂಡು ಹೋಗ್ಬಿಟ್ಟೆ. ನನ್ನ ಮೊದಲನೇ ಸಂಬಳ ಹಾಗೆ ಆಗೋಯ್ತು. ಆಮೇಲೆ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ ಅವಾಗ. ಸರಿ, ನಾವು ಕಾಲೇಜಿಗೆ ಸೇರ್ಬೇಕಾಗಿತ್ತು. ಕಾಲೇಜಿಗೆ ಸೇರ್ಬೇಕಾದ್ರೆ ನಾವು ನಮ್ಮ ಸಂಪತ್ ಅಯ್ಯಂಗಾರ್ ಹೇಳಿದ್ನಲ್ಲ, ರಾಮೇಗೌಡರು ಒಂದ್ಸಲ ಊರಿಗೆ ಬಂದಾಗ ನಮ್ಮ ಹುಡುಗ ಇವನು ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದ್ರು. ಸೊ ರಾಮೇಗೌಡರು ನನಗಿಂತ ಮಲ್ಲೇಶ್ವರದಲ್ಲಿ ಇದ್ರು ಅವಾಗ. ಸರಿ, ನಮ್ಮ ಮನೆಗೆ ಬಾರಪ್ಪ ನೀನು ಅಂತ ಹೇಳಿ ಹೋಗಿ ಒಂದು 20 ರೂಪಾಯಿ ಕೊಟ್ರು. ಆ 20 ರೂಪಾಯಿ ಕೊಟ್ಟು ನನ್ನನ್ನ ಕಾಲೇಜಿಗೆ ಸೇರ್ಸೋದಕ್ಕೆ ಅವರು ಸಹಾಯ ಮಾಡಿದ್ರು. ಅವಾಗ ಅಂತ ಪರಿಸ್ಥಿತಿಯಲ್ಲಿ ನಾವು ಕಾಲೇಜಿಗೆ ಸೇರಿದ್ವಿ. ಎಷ್ಟೇ ಆಗ್ಲಿ ನಾವು ಬೆಂಗಳೂರಿಗೆ ಹಳ್ಳಿ ಹುಡುಗ್ರೆ, ಅದರಿಂದ ನಮ್ಮನ್ನು ಸ್ವೀಕಾರ ಮಾಡೋದು ಬಹಳ ಕಡಿಮೆನೆ. ಆದ್ರೆ ನನಗೆ ಕಾಲೇಜಿಗೆ ಹೋದ ಸ್ವಲ್ಪ ದಿನದಲ್ಲೇನೆ ನನಗೆ ಅನೇಕರು ಸ್ನೇಹಿತರಾದ್ರು. ಅದರಲ್ಲಿ ರಾಮಣ್ಣ ಕೋಡಿ ಹೊಸಳ್ಳಿ ಅಂತ ನೀವು ಕೇಳಿರ್ಬೋದು. ಬಹಳ ದೊಡ್ಡ ಹೋರಾಟ, ಆ ಕಾಲದಿಂದಲೂ ಹೋರಾಟ ಮಾಡ್ಕೊಂಡು ಬಂದಂತ ಸ್ನೇಹಿತರು. ನಾವು ಅವರು ಎಲ್ಲ ಒಟ್ಟಾದ್ಮೇಲೆ ಅವರು ನನ್ನ ಚಟುವಟಿಕೆಗಳು, ನನ್ನ ಆಸಕ್ತಿಯನ್ನು ನೋಡಿ ಅವರು ಕಾಲೇಜಿನ ಕನ್ನಡ ಸಂಘಕ್ಕೆ ನಾನು ಒಬ್ಬ ಸದಸ್ಯನಾದೆ ಅಲ್ಲಿ. ಆಮೇಲೆ ಕಾಲೇಜಿನ ಇವನು ಅಲ್ಲಿ ವಾರ್ಷಿಕ ಪತ್ರಿಕೆ ಬರ್ತಾ ಇತ್ತು, ಕಾಲೇಜ್ ಕ್ರಾನಿಕಲ್ ಅಂತ. ಆ ಕಾಲೇಜ್ ಕ್ರಾನಿಕಲ್ಗೆ ನಾನು ಸಂಪಾದಕ ಮಂಡಳಿಗೆ ನಾನು ಒಬ್ಬ ಸದಸ್ಯನಾದೆ. ಆ ದಿನಗಳಿಂದ ನಮ್ಗೆ ಅಲ್ಲಿ ಕನ್ನಡದ ಕೆಲಸ ಮಾಡುವಂತ ಒಂದು ವಾತಾವರಣ. ಅವರೂ ರಾಮಣ್ಣ ಅವರು ಕನ್ನಡದ ಕೆಲಸ ಮಾಡೋದಕ್ಕೆ ಬಹಳ ಟೊಂಕ ಕೊಟ್ಟೆ ನಿಂತಂತ ಒಬ್ಬ ಸ್ನೇಹಿತರವರು. ಸೊ ನಾವು ಅವರೆಲ್ಲ ಸೇರಿ ಅಲ್ಲಿ ಕನ್ನಡದ ಕೆಲಸ, ಸಂಘಟನೆ ಕೆಲಸ, ಸಾಹಿತ್ಯದ ಕೆಲಸವನ್ನ ನಾವು ಒಟ್ಟೊಟ್ಟಿಗೆ ಮಾಡ್ಕೊಂಡ್ ಬಂದ್ವಿ. ಇವತ್ತು ನಾವಿಬ್ರು ಒಂದೇ ತರದ ಸ್ನೇಹಿತರಾಗಿದ್ದೀವಿ ಇವತ್ತು ನಾವು. ಈಗ ರಾಮಣ್ಣ ಅವ್ರ ವಿಚಾರವಾಗಿ ನಾನು ಜ್ಞಾಪಕ ಮಾಡಿಸೋದಾದ್ರೆ, ನಿಮ್ದು ಕಾನ ಶ್ರೀನಿವಾಸ್ ಅಂತ ಹೆಸರಿತ್ತು, ಅವರು ರಾಮಣ್ಣ ಗೌಡ ಅಂತ ಹೆಸರಿತ್ತು. ಸೊ ಈ ಒಂದು ಜಾತಿಯ ಒಂದು ಪ್ರತಿನಿಧಿಸುವಂತ ಹೆಸರುಗಳು ಇರಬಾರ್ದು ಅನ್ನೋ ಒಂದು ಮನಸ್ಥಿತಿಗೆ ಬಂದು ನೀವು ಕಾನ ಶ್ರೀನಿವಾಸ ಆಗಿ ಬದಲಾಗ್ತೀರಿ, ಅವರು ರಾಮಣ್ಣ ಅನ್ನೋ ಒಂದು ಹೆಸರು ಬದಲಾಗ್ತಾರೆ. ಸೊ ಇದ್ರ ಕತೆ ಯಾಕೆ, ಏನು, ಯಾವಕ್ಕೋಸ್ಕರ ನೀವು ಬದಲಾದ್ರಿ ಅಂತ? 60ರ ದಶಕದ ಪ್ರಾರಂಭದಲ್ಲಿ ಇಡೀ ಇಂಡಿಯಾದಲ್ಲಿ ಲೋಹಿಯಾರ ಪ್ರಭಾವ ಬಹಳ ಇತ್ತು. ವಿಚಾರಗಳ ವಿಷಯ ಬಂದಾಗೆಲ್ಲಾನು ಲೋಹಿಯಾ ಅವರೇ ಆ ಕಾಲಕ್ಕೆ ಯುವ ಜನರಿಗೆ ಒಂಥರ ಮಾರ್ಗದರ್ಶಕರಾಗಿದ್ದಂತ ಕಾಲ ಅದು. ಅವರು ಸಾರ್ವಜನಿಕ ಬದುಕಿನಲ್ಲಿ ನಮ್ಮ ಜಾತಿ ಹೆಸರು ಇಟ್ಕೊಂಡು ನಾವು ಕೆಲಸ ಮಾಡಬಾರ್ದು, ಅವೆಲ್ಲ ಏನಿದ್ರು ಮನೆ ಒಳಗಡೆ ಇರಬೇಕು ಜಾತಿ ಅಂತಕ್ಕಂಥದ್ದು. ಸಾರ್ವಜನಿಕ ಜೀವನಕ್ಕೆ ಬಂದಾಗ ನಾವೆಲ್ಲರೂ ಒಂದೇ ಜಾತಿ, ಮನುಷ್ಯ ಜಾತಿ ಅಂತ. ಸೊ ಆ ಒಂದು ಆದರ್ಶವನ್ನ ನಮ್ಗೆ ಅವರು ಹೇಳಿದ್ರು.
ಅದರಿಂದ ನಾವು ಅದನ್ನ ಬಹಳ ಆತ್ಮೀಯವಾಗಿ ಸ್ವೀಕಾರ ಮಾಡಿದ್ವಿ. ಹೌದು ಅನ್ನಿಸ್ತು, ಸಾರ್ವಜನಿಕ ಜೀವನದಲ್ಲಿ ಜಾತಿ ಯಾತಕ್ ಬೇಕು ನಮ್ಗೆ ಅಂತ ಹೇಳಿ, ನಾವು ಜಾತಿಯನ್ನ ತಿರಸ್ಕಾರ ಮಾಡ್ಬೇಕು ಸಾರ್ವಜನಿಕ ಬದುಕಿನಲ್ಲಿ ಅಂತ ಹೇಳಿ ನನ್ನ ಹೆಸರನ್ನ ರಾವ್ ಅನ್ನೋದು ಅದು ಜಾತಿ ಸೂಚಕವಾದದ್ದು, ಅದನ್ನ ತೆಗಿಬೇಕು ಅಂತ ಹೇಳಿ ನಾವು ಸಮಾಜವಾದಿ ಈ ಲೋಹಿಯ ವಿಚಾರಧಾರಿಯನ್ನು ಒಪ್ತಕ್ಕಂಥದ್ದೇ ಒಂದು ಗುಂಪು ಮಾಡ್ಕೊಂಡಿದ್ವಿ ನಾವು. ಆ ಗುಂಪಿನವರೆಲ್ಲ ಸೇರಿ ನಾವು ಒಂದು ತೀರ್ಮಾನಕ್ಕೆ ಬಂದ್ವಿ ಒಂದ್ಸಲ, ಇದನ್ನ ತೆಗಿಬೇಕು ನಾವು ಅಂತ ಹೇಳಿ. ಆದ್ರಿಂದ ರಾಮಣ್ಣ ಗೌಡ ಇದ್ದಿದ್ದು ರಾಮಣ್ಣ ಹೊಸಳ್ಳಿ ಆದ್ರು, ನಾನು ಕಾನ ಶ್ರೀನಿವಾಸ್ ಆದೆ. ಮೊದಲು ನಾನು ಆ ಗುಂಪಿಗೆ ಸೇರಿದಾಗ ನನ್ನ ಹೆಸರನ್ನ ಶ್ರೀನಿವಾಸ್ ಕಾರ್ಲವೇಣಿ ಅಂತ ಕೂಡ ಕರೀತಾ ಇದ್ರು.